ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಒಳ ಮೀಸಲಾತಿಯ ಕಿಚ್ಚು ಭುಗಿಲೆದ್ದಿದೆ. ಬಲಗೈ ದಲಿತ ಸಮುದಾಯದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ, ಪ್ರೊಟೆಸ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ದಲಿತರಿಂದ ಆಗಿರುವಂತಹ ಪ್ರತಿಭಟನೆ ಇದು. ಅಂಬೇಡ್ಕರ್ ಭವನದಿಂದ ಡಿಸಿ ಕಚೇರಿಯವರೆಗೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ, ಜಾಥಾ ನಡೆಸಿದ್ದಾರೆ. ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸಮೀಕ್ಷೆಯನ್ನ ನಡೆಸಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಒಳ ಮೀಸಲಾತಿ ವರದಿಯಿಂದ ಬಲಗೈ ಜನಾಂಗಕ್ಕೆ ಮೋಸ ಆಗ್ತಾ ಇದೆ. ದಲಿತ ಒಕ್ಕೂಟಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಒಳ ಮೀಸಲಾತಿಯ ಕುರಿತಂತೆ ಮಾಡಿರುವಂತಹ ಪ್ರೊಟೆಸ್ಟ್ ಇದು. ಏಡುಕೊಂಡಲು ಶ್ರೀನಿವಾಸ್ ಹಾಗೆ ವೆಂಕಟರೆಡ್ಡಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಆಗುತ್ತೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ, ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಬೆನ್ನಲ್ಲೇ ಸಮೀಕ್ಷೆಯನ್ನ ನಡೆಸಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನಾಗಮೋಹನ್ ದಾಸ್ ವರದಿ ಅದೇನಿದೆ ಅದು ಅವೈಜ್ಞಾನಿಕ ಅಂತ ಕಿಡಿಕಾರಿದ್ದಾರೆ. ಒಂದೂವರೆಯಿಂದ 2,000 ಜನ ಇಲ್ಲಿ ಸೇರಿದ್ದೀವಿ. 2,000 ಜನ ಇದ್ದೀವಿ. ಇವತ್ತೇನು ಕರ್ನಾಟಕ ರಾಜ್ಯ ಬಲಗೈ ಸಂಘಗಳ ಒಕ್ಕೂಟದ ಒಂದು ನಾಗಮೋಹನ್ ದಾಸರ ವರದಿ ಏನು ಅಪೂರ್ವವಾಗಿರ್ತಕ್ಕಂಥದ್ದು, ದೋಷಪೂರಿತವಾಗಿರ್ತಕ್ಕಂಥದ್ದನ್ನು ಮನಗಂಡು ನಮ್ಮ ಬಲಗೈ ಜಾತಿಗಳ ಒಕ್ಕೂಟಕ್ಕೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಿಕೊಡಬೇಕು ಅಂತೇಳ್ಬಿಟ್ಟು ಈ ಒತ್ತಾಯವನ್ನು ಇವತ್ತು ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಮ್ಮ ಮನವಿ ಪುರಸ್ಕರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ. ಇವತ್ತೇನು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣಕ್ಕೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಮೂಲ ಗುತ್ತಿಗೆದಾರರಿಂದ ಆಹಾರ ವಸ್ತುಗಳು ಮತ್ತು ತರಕಾರಿ ಸರಬರಾಜು ಪಡೆದಿದೆ. ಇವರೇ ನೇರವಾಗಿ ಇವತ್ತು ಸಬ್ ಗುತ್ತಿಗೆದಾರರಿಂದ ಹಣಗಳನ್ನು ವರ್ಗಾವಣೆ ಮಾಡಿಕೊಂಡು ಹಾಸ್ಟೆಲ್ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಸರಬರಾಜಿಗೆ ಆ GPS ಫೋಟೋಗಳನ್ನು ಪರಿಶೀಲಿಸಬೇಕು. ಆ GPS ಫೋಟೋಗಳಲ್ಲಿ ಮುಂದಿರ್ತಕ್ಕಂಥ ವ್ಯಕ್ತಿಗಳು ಯಾರು, ಅವರು ಮೂಲ ಗುತ್ತಿಗೆದಾರನ, ಸಬ್ ಗುತ್ತಿಗೆದಾರನ, ಕಳ್ಳ ಗುತ್ತಿಗೆದಾರನ ಅನ್ನೋದು ಸೂಕ್ತ ತನಿಖೆ ಸರ್ಕಾರ ನಡೆಸಬೇಕು. ಮತ್ತು ಅದೇ ರೀತಿ ಇವತ್ತೇನು ಹಾಲು, ಮೊಟ್ಟೆ, ಬಾಳೆಹಣ್ಣು, ತರಕಾರಿ ಇವತ್ತೇನು ಸರಬರಾಜು ಆಗ್ತಾ ಇಲ್ಲ, ಅದು ಸಮರ್ಪಕವಾಗಿ ಮೂಲ ಗುತ್ತಿಗೆದಾರರಿಂದ ಸರಬರಾಜಾಗಬೇಕು ಟೆಂಡರ್ ನಿಯಮಗಳ ಅನುಸಾರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ